ಇಬ್ಬರು ಶಾಸಕರ ವಿಚಾರವಾಗಿ ಬಿಜೆಪಿಗೆ ಸಂಶಯ ಇದ್ದದ್ದು ಹೌದು. ಶಾಸಕ ಶಿವರಾಮ್ ಹೆಬ್ಬಾರ್ರ ನಡೆ ಕೂಡ ಇನ್ನೂ ನಿಗೂಢವಾಗಿದೆ. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಈಗ ಶಿವರಾಮ್ ಹೆಬ್ಬಾರ್ರ ನಡೆ ಏನು ಅನ್ನೋದು ಕೂಡ ನಿಗೂಢವಾಗೇ ಇದೆ. ಮತದಾನ ಮಾಡೋದಕ್ಕೆ ಇನ್ನೂ ಕೂಡ ಆಗಮಿಸಿಲ್ಲ ಶಾಸಕ ಶಿವರಾಮ್ ಹೆಬ್ಬಾರ್. ಅವರ ನಡೆ ಇನ್ನಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಒಂದು ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಆಲ್ಮೋಸ್ಟ್ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಂಥವರು, ಹೆಚ್ಚಾಗಿ ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆಯೇ ಗುರುತಿಸಿಕೊಂಡಂಥವರು. ಹಾಗಾಗಿ ಬಿಜೆಪಿಗೆ ಒಂದು ಲೆಕ್ಕಾಚಾರ ಇತ್ತು, ಕನ್ಫರ್ಮ್ ಇಲ್ಲ ಅಂತಾದ್ರೂ ಕೂಡ ಅಂದಾಜಂತೂ ಇತ್ತು, ಈ ಇಬ್ಬರ ಮತಗಳು ಮೇ ಬಿ ಪಕ್ಷಕ್ಕೆ ಉಳಿಯುತ್ತಾ ಅಥವಾ ಕೈತಪ್ಪಿ ಹೋಗಬಹುದಾ ಅಂತ. ಅದೇ ಹಾದಿಯಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಮತ ಈಗ ಕಾಂಗ್ರೆಸ್ ಪಾಲಾಗಿದೆ. ಇನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಇನ್ನೂ ಕೂಡ ಬಂದಿಲ್ಲ ಮತದಾನ ಮಾಡೋದಕ್ಕೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಎಸ್ ಟಿ ಸೋಮಶೇಖರ್ರ ಕ್ರಾಸ್ ವೋಟಿಂಗ್ ತಡೆಯೋದಕ್ಕಂತೂ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ, ಅನುಮಾನ ಇದ್ರೂ ಕೂಡ ಈಗ ಶಿವರಾಮ್ ಹೆಬ್ಬಾರ್ರ ನಡೆ ಏನಾಗಬಹುದು ಅಂತ. ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಯಶವಂತಪುರ ಶಾಸಕರು ಆಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಈಗ ಅಡ್ಡ ಮತದಾನ ಹಾಕಿರುವಂಥದ್ದಲ್ಲಿ ಕೂಡ ಸಾಕಷ್ಟು ಬಿಜೆಪಿ ಪಡೆಯದಲ್ಲಿ ಒಂದು ರೀತಿಯಲ್ಲಿ ತಲೆನೋವಿಗೆ ಕಾರಣ ಆಗಿರುವಂಥದ್ದು. ಸೊ ಇದೆಲ್ಲದರ ನಡುವೆ ಶಿವರಾಮ್ ಹೆಬ್ಬಾರ್ ಇನ್ನೂ ಕೂಡ ಮತಕೇಂದ್ರದತ್ತ ಸುಳಿಯದೇ ಇರುವುದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಒಟ್ಟಿಗೆ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಮತ್ತೆ ಸಿಎಂ DCM ಅನ್ನು ಕೂಡ ಭೇಟಿ ಮಾಡಿದ್ರು ಪ್ರತ್ಯೇಕವಾಗಿ. ಸೊ ಹಲವು ತಿಂಗಳಿಂದಲೂ ಕೂಡ ಅವರು ಬಿಜೆಪಿಗಿಂತಲೂ ಕೂಡ ಕಾಂಗ್ರೆಸ್ನಲ್ಲಿ ಹೆಚ್ಚು ಗುರುತಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗಿತ್ತು. ಆದರೆ ಕೆಲವೇ ಹೊತ್ತಿನ ಹಿಂದಷ್ಟೇ ಕೂಡ ಎಸ್ ಟಿ ಸೋಮಶೇಖರ್ ಈಗ ಮತದಾನ ಮಾಡೋಗಿದ್ದಾರೆ. ಅದು ಕೂಡ ಬಿಜೆಪಿಗೆ ಶಾಕ್ ಕೊಟ್ಟು ಹೋಗಿರುವಂಥದ್ದು. ಸೊ ಇದೆಲ್ಲದ ನಡುವೆ ಕೂಡ ಶಿವರಾಮ್ ಹೆಬ್ಬಾರ್ ಯಾರಿಗೆ ಮತ ಹಾಕ್ತಾರೆ ಅನ್ನುವಂಥ ಕುತೂಹಲದ ನಡುವೆ ಅವರು ಇನ್ನೂ ಕೂಡ ಮತಕೇಂದ್ರದತ್ತ ಆಗಮಿಸದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅವ್ರ ನಡೆ ಯಾವ ಕಡೆ ಇರುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿದೆ. ಬಹುತೇಕ ಕೂಡ ಅವರು ಏನಾದರೂ ಅಡ್ಡ ಮತದಾನ ಮಾಡ್ತಾರಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಎದ್ದಿರುವಂತಹ ಪ್ರಶ್ನೆ. ಇದೆಲ್ಲದ ನಡುವೆ JDSನ ಅಸಮಾಧಾನಗೊಂಡಿರುವಂತಹ ಶಾಸಕ ಶರಣಗೌಡ ಕಂದಕೂರ ಕೂಡ ಅವರು ಕೂಡ ಮತಗಟ್ಟೆ ಹೆಬ್ಬಾರ್ ಅವ್ರು ಸೇರಿ ಎಲ್ಲ 66 ಮಂದಿಗೆ ಕೂಡ ಇಶ್ಯೂ ಮಾಡಿದ್ದೇವೆ. ಈಗಾಗಲೇ ತಮಗೆ ನಾನು ಹೇಳಿದ್ದೇನೆ. ಈಗ ಅದರಲ್ಲಿ ಹೆಬ್ಬಾರ್ ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬಂದು ಮಾಡ್ತಾರೆ ನಮಗೆ ಅಂತಕ್ಕಂಥ ವಿಶ್ವಾಸ ಇದೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಏನು ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ ಅದರ ಬಗ್ಗೆ ಸ್ಪೀಕರ್ಗೆ ದೂರು ಕೊಟ್ಟು ಖಂಡಿತವಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಪಾರ್ಟಿ ಈಗಾಗಲೇ ನಿರ್ಧಾರ ಮಾಡಿದೆ. ಖಂಡಿತವಾಗಿ ಯಾವುದೇ ಪರಿಸ್ಥಿತಿ ಒಳಗಡೆ ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಅವ್ರ ಮನೆಗೆ ಕೊಟ್ಟು ಬಂದಿದ್ದೀವಿ. ಸೋಮಶೇಖರ್ ಮನೆಗೆ ಕೊಟ್ಟಿದ್ದೀವಿ. ಅವ್ರು ವಾಟ್ಸಪ್ನಲ್ಲೂ ಕಳಿಸಿದ್ದೀವಿ. ಅವ್ರಿಗೆ ಫೋನ್ ಮಾಡಿ ನಾನು ಹೇಳಿದ್ದೀನಿ. ಮುಂದಿನ ಕ್ರಮಕ್ಕೆ ಏನಾದರೂ ಶಿಫಾರಸ್ ಮಾಡ್ತೀರಾ? ಖಂಡಿತ ಪಾರ್ಟಿ ಹೋದಲ್ಲಿ ಏನಾಯ್ತು? ಈಗ ಚರ್ಚೆ ಮಾಡ್ತಾರೆ. ಈಗ ಕೂತು ಚರ್ಚೆ ನಡೆದಿದೆ. ಅವರು ಇದ್ದಾರೆ, ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಬಂದು ಮಾಡ್ತಾರೆ. ವಿಪ್ ಕೊಟ್ಟಿದ್ದೀವಿ. ಅವ್ರು ಸೇರಿದಂತೆ 66 ಮಂದಿಗೂ ವಿಪ್ ಕೊಟ್ಟಿದ್ದೀವಿ. ಈಗ ಅವರು ವಿಧಾನಸೌಧದಲ್ಲಿ ಓಡಾಡ್ತಾ ಇದ್ದಾರೆ. ಯಾರು? ಶಿವರಾಮ್ ಹೆಬ್ಬಾರ್ ಪಕ್ಷದ ಕಚೇರಿಗೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ಬರ್ತಾರೆ ಅಂತಕ್ಕಂಥದ್ದಿದೆ. ನೋಡೋಣ. ಡಿಸ್ಕ್ವಾಲಿಫಿಕೇಶನ್ ಮಾಡೋಕ್ಕೆ ನಿರ್ಧಾರ ಆಗಿದೆ. ಖಂಡಿತ ಶಿಸ್ತು ಕ್ರಮಕ್ಕೆ ಬರಿತೀವಿ. ನಾವು ಆಗಿದೆ ಶಿಸ್ತು ಕ್ರಮಕ್ಕೆ ಬರ್ತೀವಿ. ಭಾಳ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಸರ್, ಹಿಂದೆ ಕೂಡ ಇದೇ ರೀತಿ ಆಗ್ತಾ ಇತ್ತು. ಆಗ ಇಡೀ ವರ್ಷವಿಡೀ ಎಳೀತಾ ಇದ್ರು. ಸೊ ಇನ್ನೇನು ಇನ್ನೊಂದು ತಿಂಗಳೈತೆ 2 ತಿಂಗಳೈತೆ ಅಂತ ಬೇಕಂದ್ರೆ ಅಲ್ಲ, ಅವಾಗ ಭಾಳ ಸಮೀಪಿತ್ತು. ಈಗ ಇನ್ನೂ ಭಾಳ ದೂರ ಇದೆ. ಈಗಿನ್ನೂ ಸ್ಟಾರ್ಟಿಂಗ್ ಇದೆ ಅಲ್ಲ. ಹಾಗಾಗಿ ಖಂಡಿತವಾಗಿ ನಮ್ಮ ಪಕ್ಷದ ನಿರ್ಧಾರವನ್ನು ಈಗಾಗಲೇ ಮಾಡಿ ಆಗಿದೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.